ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲ ತುಂಬ ದಿನಗಳಿಂದ ಕೇಳ್ತಾ ಇದ್ರಿ ವಾರಾಹಿ ದೇವಿಯ ಪೂಜೆಯನ್ನು ತಿಳಿಸ್ಕೊಡಿ ಅಂತ. ಪೂಜೆಯನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ವಾರಾಹಿ ದೇವಿ ಯಾರು, ಯಾತಕ್ಕಾಗಿ ವಾರಾಹಿ ದೇವಿಯನ್ನು ಪೂಜೆ ಮಾಡಬೇಕು, ಹಾಗೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಏನೇನು ಫಲಗಳು ಸಿಗುತ್ತೆ, ಹಾಗೆ ಯಾವ ದಿನಗಳಲ್ಲಿ ಯಾವ ಸಮಯದಲ್ಲಿ ವಾರಾಹಿ ದೇವಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನೇನು ಆಷಾಢ ಮಾಸ ಆರಂಭವಾಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಅಂತ ಶುರುವಾಗುತ್ತೆ. ಈ ಗುಪ್ತ ನವರಾತ್ರಿಯನ್ನು ವಾರಾಹಿ ನವರಾತ್ರಿ ಅಂತಲೇ ಕರೀತಾರೆ. ಹಾಗಾದರೆ ಈ ಗುಪ್ತ ನವರಾತ್ರಿ ಬಗ್ಗೆನೂ ಕೂಡ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲೇ ಹೇಳಿದಾಗೆ ಈ ವಿಡಿಯೋದಲ್ಲಿ ನಾನು ವಾರಾಹಿ ದೇವಿಯ ಪೂಜೆಯನ್ನು ತಿಳಿಸ್ಕೊಡ್ತಾ ಇಲ್ಲ. ನನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಪೂಜೆ ಮಾಡಬೇಕು, ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆದರೆ ನಾವು ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ನಿಯಮಗಳನ್ನ ತಿಳ್ಕೊಬೇಕು. ಹಾಗೆ ವಾರಾಹಿ ದೇವಿ ಯಾರು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸುಮ್ಮನೆ ಎಲ್ಲರೂ ವಾರಾಹಿ ದೇವಿಯ ಪೂಜೆಯನ್ನು ಮಾಡೋದಕ್ಕಾಗಲ್ಲ. ಹಾಗಾಗಿ ತಿಳ್ಕೊಂಡು ಪೂಜೆ ಮಾಡಿದ್ರೆ, ಹಾಗಾಗಿ ವಾರಾಹಿ ದೇವಿ ಯಾರು, ಆಕೆಯ ಶಕ್ತಿ ಎಂಥದ್ದು, ಆಕೆಯನ್ನು ಆರಾಧನೆ ಮಾಡೋದ್ರಿಂದ ಏನೇನು ಪ್ರಯೋಜನಗಳಿದೆ, ಯಾರು ಮಾಡಬೇಕು ಯಾರು ಮಾಡಬಾರ್ದು, ಈಕೆ ಫೋಟೋ ವಿಗ್ರಹವನ್ನು ಮನೇಲಿ ಇಟ್ಕೊಬೋದಾ ಬೇಡವಾ, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಾರಾಹಿ ದೇವಿ ಆದಿಪರಾಶಕ್ತಿಯ ಅತ್ಯಂತ ಉಗ್ರ ಹಾಗೆ ರಕ್ಷಣಾತ್ಮಕ ಸ್ವರೂಪಗಳಲ್ಲಿ ಒಬ್ಬರು. ಇವಾಗ ನಾವು ವಿಷ್ಣುವಿನ ವರಾಹ ರೂಪ ನೋಡಿದ್ದೀವಲ್ಲ, ಅವರ ಸ್ತ್ರೀ ರೂಪನೇ ಈ ವಾರಾಹಿ ದೇವಿ. ನೀವು ಸಪ್ತಮಾತೃಕೆಯರು ಅಂತ ಕೇಳಿರ್ಬೋದು. ವಾರಾಹಿ ದೇವಿ ಈ ಸಪ್ತಮಾತೃಕೆಯರಲ್ಲಿ 5ನೇ ಮಾತೃಕೆ ಆಗಿದ್ದಾರೆ. ಇನ್ನು ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ದೇವಿ ಸೇನೆಯ ಮುಖ್ಯ ಸೇನಾಧಿಪತಿಯಾಗಿದ್ದಾರೆ. ಹಾಗಾಗಿನೇ ಈಕೆಯನ್ನು ದಂಡನಾಯಕಿ, ದಂಡನಾಥ ಅಂತಲೂ ಕೂಡ ಕರೀತಾರೆ. ಅಂದರೆ ಲಲಿತಾ ತ್ರಿಪುರ ಸುಂದರಿ ಇದ್ದಾರಲ್ಲ, ಅವರ ಸೇನೆಯ ಸೇನಾಧಿಪತಿ ಈ ವಾರಾಹಿ ದೇವಿ. ಇನ್ನು ವಾರಾಹಿ ದೇವಿಯ ಅವತಾರ ಹೇಗಾಯಿತು ಅಂತ ಕೇಳೋದಾದರೆ, ಪುರಾಣಗಳ ಪ್ರಕಾರ ಅಸುರ ಸಂಹಾರಕ್ಕಾಗಿ ದೇವತೆಗಳ ಶಕ್ತಿಗಳು ಹೊರಹೊಮ್ಮಿದಾಗ ವಿಷ್ಣುವಿನ ವರಾಹ ಅವತಾರದ ಶಕ್ತಿಯಾಗಿ ವರಾಹಿ ದೇವಿ ಪ್ರತ್ಯಕ್ಷಳಾದಳು. ಇನ್ನು ಮೊದಲೇ ಹೇಳಿದಾಗೆ ಕೆಲವು ಶಾಕ್ತ ಸಂಪ್ರದಾಯಗಳಲ್ಲಿ ಲಲಿತಾ ತ್ರಿಪುರ ಸುಂದರಿಯ ದೈವಿ ಸೇನೆಯ ಮುಖ್ಯ ಸೇನಾನಿಯಾಗಿ ಇವರನ್ನು ವರ್ಣಿಸಲಾಗಿದೆ. ಇನ್ನು ವಾರಾಹಿ ದೇವಿಯ ಸ್ವರೂಪವನ್ನು ವರ್ಣನೆ ಮಾಡೋದಾದರೆ, ಮುಖ ಹಂದಿಯ ಮುಖವಾಗಿರುತ್ತೆ, ಹಾಗೆ ದೇಹ ಬಂದು ಮಹಿಳೆಯ ದೇಹವಾಗಿರುತ್ತೆ. ಇನ್ನು ವಾರಾಹಿ ದೇವಿಯ ಚರ್ಮದ ಬಣ್ಣ ಬಂದು ಕಪ್ಪು ಅಥವಾ ನೀಲಿ ಅಥವಾ ಫುಲ್ ಡಾರ್ಕ್ ಕೆಂಪು ಕಲರಲ್ಲಿ ಚಿತ್ರಿಸಲಾಗಿರುತ್ತೆ. ಇನ್ನು ವಾರಾಹಿ ದೇವಿ ಸಾಮಾನ್ಯವಾಗಿ 8 ಕೈಗಳನ್ನು ಹೊಂದಿರ್ತಾರೆ. ಕೆಲವು ಫೋಟೋಗಳಲ್ಲಿ 4, ಇನ್ನು ಕೆಲವಲ್ಲಿ 6 ಕೈಗಳನ್ನು ತೋರಿಸಿರ್ತಾರಷ್ಟೇ. ಇನ್ನು 8 ಕೈಗಳಲ್ಲಿ ಶಂಖ, ಚಕ್ರ, ಗದೆ, ಖಡ್ಗ, ದಂಡ ಹಾಗೆ ಹಲವನ್ನು ಇಟ್ಕೊಂಡಿರ್ತಾರೆ. ಅಂದರೆ ಆಯುಧಗಳನ್ನು ಧರಿಸಿರ್ತಾರೆ. ಹಲ ಅಂತಂದರೆ ನೇಗಿಲು. ಇನ್ನು ದೇವಿಯ ವಾಹನವಾಗಿ ಮಹಿಷ ಅಂದರೆ ಎಮ್ಮೆ, ಹಂದಿ ಅಥವಾ ಸಿಂಹವನ್ನು ವಾಹನವಾಗಿ ಚಿತ್ರಿಸಿರ್ತಾರೆ. ಇನ್ನು ವಾರಾಹಿ ದೇವಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗತ್ತೆ. ಆ ಹೆಸರುಗಳು ಯಾವುದ್ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ. ಮಹಾವಾರಾಹಿ, ದಂಡನಾಥ, ದಂಡನಾಯಕಿ, ಪಂಚಮಿ, ವಾರ್ತಾಳಿ, ಸ್ವಪ್ನವಾರಾಹಿ, ಚಂಡವಾರಾಹಿ, ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ವಾರಾಹಿ ದೇವರನ್ನು ಕರೀತಾರೆ. ಇನ್ನು ಯಾರ್ಯಾರು ಈ ವಾರಾಹಿ ದೇವಿಯನ್ನು ಪೂಜೆ ಮಾಡ್ತಾರೋ ಅಂಥವರಿಗೆ ಕೆಲವೊಂದು ಫಲಗಳು ಸಿಗುತ್ತೆ. ಅದು ಯಾವ್ದ್ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ. ವಾರಾಹಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಶತ್ರುಗಳ ನಿವಾರಣೆ ಆಗುತ್ತೆ, ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ನ್ಯಾಯಾಲಯದ ವ್ಯಾಜ್ಯಗಳಲ್ಲಿ ನೀವೇನಾದರೂ ಕೋರ್ಟ್ ಕೇಸೆಲ್ಲ ಸ್ವಲ್ಪ ಸಮಸ್ಯೆ ಆಗಿದರೆ ಆ ಎಲ್ಲ ಸಮಸ್ಯೆಗಳಿಂದ ನಿಮಗೆ ನಿವಾರಣೆ ಸಿಗುತ್ತೆ. ಜೊತೆಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಐಶ್ವರ್ಯ ಮತ್ತು ಸಮೃದ್ಧಿ ಸಿಗುತ್ತೆ, ಕುಟುಂಬದ ರಕ್ಷಣೆ ಸಿಗುತ್ತೆ. ಜೊತೆಗೆ ಆಧ್ಯಾತ್ಮಿಕ ಪ್ರಗತಿ ಕೂಡ ಹೆಚ್ಚಾಗುತ್ತೆ. ನೀವೇನಾದರೂ ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು ಅಂತ ಇದ್ದರೂ ಕೂಡ ವಾರಾಹಿ ಪೂಜೆ ಮಾಡೋದ್ರಿಂದ ಎಲ್ಲವೂ ಕೂಡ ನಿಮಗೆ ಸಿಗತ್ತೆ. ಇನ್ನು ವಾರಾಹಿ ಪೂಜೆಯನ್ನು ಮಾಡುವವರು ಯಾವ ಯಾವ ದಿನಗಳಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂದರೆ, ಮಂಗಳವಾರ ದಿವಸ ಮಾಡ್ಬೋದು, ಶುಕ್ರವಾರ ದಿವಸ ಮಾಡ್ಬೋದು, ಅಷ್ಟಮಿ ತಿಥಿ ಯಾವತ್ತು ಇರುತ್ತೋ ಅವತ್ತಿನ ದಿವಸ ಮಾಡ್ಬೋದು, ಪಂಚಮಿ ತಿಥಿ ಇರೋ ದಿವಸ ಮಾಡ್ಬೋದು. ಇನ್ನೂ ವಿಶೇಷವಾಗಿ ಆಷಾಢ ಗುಪ್ತ ನವರಾತ್ರಿಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಆಷಾಢ ಗುಪ್ತ ನವರಾತ್ರಿ ಏನಿದೆ ಇದನ್ನು ವಾರಾಹಿ ನವರಾತ್ರಿ ಅಂತ ಕರೀತಾರೆ. ಆ ವಾರಾಹಿ ನವರಾತ್ರಿಯಲ್ಲಿ ವಾರಾಹಿ ದೇವಿಯನ್ನು ಪೂಜೆ ಮಾಡೋದು ಬಹಳನೇ ವಿಶೇಷ. ಇನ್ನು ವಾರಾಹಿ ದೇವಿಯನ್ನು ಪೂಜೆ ಮಾಡುವಾಗ ದೇವಿ ಫೋಟೋವನ್ನು ಅಥವಾ ವಿಗ್ರಹವನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ವಾರಾಹಿ ದೇವಿಯನ್ನು ಪೂಜೆ ಮಾಡುವಾಗ ಆದಷ್ಟು ರಾತ್ರಿ ಸಮಯದಲ್ಲಿ ಪೂಜೆ ಮಾಡಬೇಕು. ಯಾಕಂದರೆ ವಾರಾಹಿ ದೇವಿಯ ಶಕ್ತಿ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ವಾರಾಹಿ ದೇವಿಯನ್ನು ತಾಂತ್ರಿಕ ಸಂಪ್ರದಾಯದಲ್ಲಿ ಪೂಜೆ ಮಾಡೋದು ಹೆಚ್ಚು. ಹಾಗಾಗಿ
ಗುರು ಉಪದೇಶ ಇಲ್ಲದೆ ಗೂಢ ತಾಂತ್ರಿಕ ಸಾಧನೆಗಳನ್ನು ಹಾಗೆ ಕೆಲವೊಂದು ಮಂತ್ರಗಳಿರುತ್ತೆ, ಆ ಮಂತ್ರಗಳನ್ನು ನಾವು ಮನೆಯಲ್ಲಿ ಮಾಡಬಾರ್ದು. ಸಾತ್ವಿಕವಾಗಿ ಭಕ್ತರು ನಾಮಸ್ಮರಣೆಯನ್ನು, ದೀಪಾರಾಧನೆಯನ್ನು, ಸ್ತೋತ್ರ ಪಠನೆಯನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ, ಏನು ತೊಂದರೆ ಇಲ್ಲ. ಇನ್ನು ಯಾರು ಭಕ್ತಿಯಿಂದ ವಾರಾಹಿ ದೇವಿಯನ್ನು ಪೂಜೆ ಮಾಡ್ತಾರೋ ಅಂಥವರಿಗೆ ಧರ್ಮವನ್ನು ರಕ್ಷಿಸುವವರನ್ನು ನಾನು ಸದಾ ರಕ್ಷಿಸುತ್ತೇನೆ, ಹಾಗೆ ಭಯವನ್ನು ಬಿಟ್ಟು ಭಕ್ತಿಯಿಂದ ನನ್ನನ್ನು ಸ್ಮರಿಸಿದರೆ ಅವರಿಗೆ ಧೈರ್ಯ, ವಿಜಯ ಮತ್ತು ದೈವಿಕ ಕೃಪೆ ನೀಡ್ತೀನಿ ಅಂತ ವಾರಾಹಿ ದೇವಿನೇ ಹೇಳಿದ್ದಾಳೆ. ಇನ್ನು ಇವಾಗ ನಾವು ಆಷಾಢ ಮಾಸದಲ್ಲಿ ಬರುವಂತಹ ಗುಪ್ತ ನವರಾತ್ರಿ ಬಗ್ಗೆ ತಿಳ್ಕೊಳ್ಳೋಣ. ಈ ಗುಪ್ತ ನವರಾತ್ರಿಯನ್ನು ವಾರಾಹಿ ನವರಾತ್ರಿ ಅಂತ ಕೂಡ ಕರೀತಾರೆ ಅಂತ ನಾನು ಮೊದಲೇ ಹೇಳಿದ್ನಲ್ವಾ. ಆದಿಪರಾಶಕ್ತಿಯ ಉಗ್ರ ಸ್ವರೂಪವಾದಂತಹ ವಾರಾಹಿ ದೇವಿಗೆ ಸಮರ್ಪಿತವಾಗಿರುವಂಥ ವಿಶೇಷ 9 ದಿನಗಳ ಆರಾಧನೆ ಈ ವಾರಾಹಿ ನವರಾತ್ರಿ ಅಥವಾ ಗುಪ್ತ ನವರಾತ್ರಿ. ಸಾಮಾನ್ಯವಾಗಿ ನಾವೆಲ್ಲ ಶರನ್ನವರಾತ್ರಿಯನ್ನು ಕೇಳಿರ್ತೀವಿ, ಆದರೆ ಇದೇ ಥರದ ನವರಾತ್ರಿಗಳು 3-4 ನವರಾತ್ರಿಗಳು ಬರುತ್ತೆ. ಅದರಲ್ಲಿ ಈ ಗುಪ್ತ ನವರಾತ್ರಿ ಕೂಡ ಒಂದು. ಈ ಗುಪ್ತ ನವರಾತ್ರಿಯನ್ನು ಹೆಚ್ಚಾಗಿ ತಾಂತ್ರಿಕರು ಸಾಧನೆ ಮಾಡೋದಕ್ಕೆ ಅಂತ ಪೂಜೆ ಮಾಡುವಂಥ ನವರಾತ್ರಿ. ಹಾಗಂತ ನಾವು ಮಾಡಬಾರ್ದ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಸಾತ್ವಿಕ ರೀತಿಯಲ್ಲಿ ನೀವು ಮನೆಯಲ್ಲಿ ದೇವರನ್ನು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡ್ಬೋದು. ಇನ್ನು ಹಾಗಿದ್ರೆ ಈ ಗುಪ್ತ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ಯಾವಾಗಿಂದ ಆರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತೆ ಅಂತ ಕೇಳೋದಾದರೆ, ಆಷಾಢ ಮಾಸದ ಆಟಿ ಅಮಾವಾಸ್ಯೆ ಬರುತ್ತಲ್ಲ, ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ಗುಪ್ತ ನವರಾತ್ರಿ ಶುರುವಾದರೆ ಈ 9 ದಿನಗಳ ಕಾಲ, ಅಂದರೆ ಅಮಾವಾಸ್ಯೆಯಿಂದ 9 ದಿನಗಳ ಕಾಲ ಗುಪ್ತ ನವರಾತ್ರಿ ಇರುತ್ತೆ. ಅದನ್ನೇ ನಾವು ವಾರಾಹಿ ನವರಾತ್ರಿ ಅಂತ ಕರೆಯೋದು. ಈ ಸಮಯದಲ್ಲಿ ನಾವು ಪ್ರತಿನಿತ್ಯ ವಾರಾಹಿ ದೇವಿಯ ಪೂಜೆಯನ್ನು ಮಾಡ್ಬೋದು. ಪ್ರತಿನಿತ್ಯ ಪೂಜೆ ಮಾಡೋದಕ್ಕಾಗಿಲ್ಲ ಅಂತಂದರೆ ಪಂಚಮಿ ದಿವಸ ಅಥವಾ ಅಷ್ಟಮಿ ದಿವಸನಾದರೂ ವಾರಾಹಿ ದೇವಿಯ ಪೂಜೆಯನ್ನು ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ವಾರಾಹಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಎಂಥದ್ದೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗಳಿಂದ ನಾವು ಮುಕ್ತಿ ಹೊಂದ್ಬೋದು. ಹಾಗೆ ತುಂಬ ಬೇಗ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಶೀಘ್ರ ಫಲವನ್ನು ಕೊಡುವಂಥ ತಾಯಿ ಇವಳು. ಹಾಗಾಗಿ ವಾರಾಹಿ ದೇವಿಯನ್ನು ಪೂಜೆಯನ್ನು ನಾವು ಮನೆಯಲ್ಲಿ ತುಂಬ ಸರಳವಾಗಿ ಮಾಡ್ಕೋಬೋದು. ಹೇಗೆ ಮಾಡ್ಕೋಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ವಾರಾಹಿ ದೇವಿಯ ಪೂಜೆ ಮಾಡುವಾಗ ಹೇಳ್ಕೊಳ್ಬೇಕಾದಂಥ ಮಂತ್ರಗಳನ್ನು ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಈ ಮಂತ್ರಗಳನ್ನು ಪಠನೆ ಮಾಡ್ಬೋದು. ಅಂದರೆ ನಮಸ್ಕಾರ ಮಂತ್ರ ಒಂದು, ಹಾಗೆ ಬೀಜ ಮಂತ್ರ ಒಂದು, ಹಾಗೆ ಗಾಯತ್ರಿ ಮಂತ್ರ ಒಂದಿದೆ, ವಾರಾಹಿ ಗಾಯತ್ರಿ ಮಂತ್ರ. ಈ 3 ಮಂತ್ರಗಳನ್ನು ನೀವು 11 ಬಾರಿ ಅಥವಾ 27 ಬಾರಿ 108 ಬಾರಿ ಪಠನೆ ಮಾಡ್ಬೋದು. 2-3 ವರ್ಷಗಳಿಂದ ವಾರಾಹಿ ದೇವಿಯ ಪೂಜೆ ಹಾಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ರು ಕೂಡ ತುಂಬ ತಡವಾಗಿ ವಿಡಿಯೋ ಮಾಡಿದ ಕಾರಣ ಏನಂದರೆ, ಕೆಲವೊಬ್ಬರು ಈ ಪೂಜೆನ ಮನೇಲಿ ಮಾಡ್ಬೋದು, ಕೆಲವರು ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾನು ತಿಳ್ಕೊಂಡು ಅನಂತರ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಶಕ್ತಿ ದೇವತೆ ಆಗಿರೋದ್ರಿಂದ ವಾರಾಹಿ ದೇವಿಯ ಫೋಟೋವನ್ನು, ವಿಗ್ರಹವನ್ನು ಮನೇಲಿ ಇಡ್ಬೋದಾ ಬೇಡವಾ ಅಂತ ತುಂಬ ಜನರ ಪ್ರಶ್ನೆ ಇರುತ್ತೆ. ನೀವು ಸಾತ್ವಿಕವಾಗಿ ಪೂಜೆಯನ್ನು, ಬೇರೆ ಎಲ್ಲ ಪೂಜೆಗಳನ್ನು ಹೇಗೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ತಾಂತ್ರಿಕ ವಿಧಿವಿಧಾನಗಳನ್ನು ಅನುಸರಿಸಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿನೇ ನೀವು ಸಾತ್ವಿಕವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೋಬೋದು. ಹೇಗೆ ಮಾಡ್ಕೋಬೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.